ಮತ್ತೊಂದು ಕಡೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ವಿಚಾರ ಇವತ್ತು ಬೆಳಗಿನಿಂದಲೂ ಕೂಡ ಒಂದರ್ಥದಲ್ಲಿ ಮಾತು ಪ್ರತಿ ಮಾತು, ತಂತ್ರ ಪ್ರತಿತಂತ್ರ, ಸಂಧಾನ ಈ ರೀತಿಯ ಪ್ರಕ್ರಿಯೆಗಳಿಗೆ ಸಾಕ್ಷಿಯಾಗಿತ್ತು. ಇದೀಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಫೈಟ್ಗೆ ಬಿಗ್ ಟ್ವಿಸ್ಟ್ ಲಭ್ಯವಾಗಿದೆ. ಅದರಲ್ಲೂ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಧಾನ ಮಾಡಿದ್ದು ಸಕ್ಸಸ್ ಆಗಿದೆ. ಚುನಾವಣೆ ಮುಂದೂಡಿಕೆ ಆಗಿರೋದು ಅಲ್ಲದೆ ನಾಮಪತ್ರಗಳನ್ನು ವಾಪಸ್ ಪಡೆದುಕೊಳ್ಳಲಾಗಿದೆ. ಎರಡು ಬಣಗಳ ನಡುವಿನ ಸಮರಕ್ಕೆ ತಾತ್ಕಾಲಿಕ ತೆರೆ ಬಿದ್ದಂತಾಗಿದೆ. ಸದ್ಯಕ್ಕೆ ಆಡಳಿತಾಧಿಕಾರಿ ನೇಮಿಸೋಕೆ ತೀರ್ಮಾನ ಮಾಡಲಾಗಿದ್ದು, ಎರಡು ಬಣಗಳ ಮಧ್ಯೆ ಸಮನ್ವಯ ಮೂಡಿದ ಬಳಿಕ ಚುನಾವಣೆಯನ್ನು ನಡೆಸುವ ನಿರ್ಧಾರಕ್ಕೆ ಬರಲಾಗಿದೆ. ನಾವೊಂದು ರಾಷ್ಟ್ರೀಯ ಪಕ್ಷ, ನಮ್ದು ಕಾಂಗ್ರೆಸ್ ಪಕ್ಷ, ಶಿಸ್ತಿನ ಪಕ್ಷ. ಪಕ್ಷದಲ್ಲಿ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆಗ್ತಕ್ಕಂಥದ್ದು ಸಹಜ. ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ, ಅವರ ನಿರ್ದೇಶನ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಅವರು ಕೆಲವು ಹೈಕಮಾಂಡ್ ಮಧ್ಯಪ್ರವೇಶ ಆಗಿರತಕ್ಕಂಥದ್ದು ಮಾಹಿತಿ ನಮಗೆ, ನಮ್ಮ ಮಟ್ಟದಲ್ಲಿ ನಿರ್ದೇಶಕರುಗಳು ನಾವೇನಿದ್ದೋ ನಮಗಿಲ್ಲ ಆ ಮಾಹಿತಿ. ಅದು ಅಧ್ಯಕ್ಷರು ತಪ್ಪಿದ್ರೆ ಮುಖ್ಯಮಂತ್ರಿಗಳ ಬಳಿ ಏನಾದ್ರು ಹೈಕಮಾಂಡ್ ಚರ್ಚೆ ಮಾಡಿರ್ಬೋದೋ ಏನೋ, ಅದ್ರ ಮಾಹಿತಿ ನಮಗಿಲ್ಲ. ನಾವೇನಿದ್ರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವು ನಡೆದಿದ್ದೀವಿ, ನಡೀತಾ ಇದ್ದೀವಿ. ಮುಖ್ಯಮಂತ್ರಿಗಳ ನಿರ್ದೇಶನ ಏನು ಸರ್? ಚುನಾವಣೆ ನಡೀಬೇಕು ಅನ್ನೋದು, ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ನಿರ್ದೇಶನ ಏನು? ಮುಖ್ಯಮಂತ್ರಿಗಳು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷ ಮತ್ತು ಮುಖ್ಯಮಂತ್ರಿಗಳ ತೀರ್ಮಾನ. ಯಾಕೆ ಸಾಧ್ಯ ಆಗಲಿ? ಯಾಕಂದ್ರೆ ನಿಮ್ಮವರೇ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಜಾಸ್ತಿ ಇರುವಾಗ ಅವಿರೋಧವಾಗಿ ಆಯ್ಕೆ ಆಗ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇದು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ 18 ಪೈಕಿ ಒಟ್ಟು 21 ಇರತಕ್ಕಂಥದ್ದು ನಿರ್ದೇಶಕ ಸ್ಥಾನ. ಅದರಲ್ಲಿ 3 ಬಾಗಲಕೋಟೆ, ಮತ್ತೆ ಮೈಸೂರು, ಚಾಮರಾಜನಗರ ಹಾಗೂ ಮತ್ತೊಂದು ಕೋಲಾರ 3 ಆಗಿಲ್ಲ. ಅವರು ನಿರ್ದೇಶಕರು ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅವರು ಚುನಾವಣೆ ಆಗದೇ ಇರತಕ್ಕಂಥದ್ದು. ಮತ್ತು ನರೇಂದ್ರ ಅವರು ಟೆಕ್ನಿಕಲಿ ಅವ್ರದ್ದು ಮೈಸೂರು, ಚಾಮರಾಜನಗರ ಅವರ ನಿರ್ದೇಶಕ ಸ್ಥಾನ ಅಪ್ರೂವಲ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರದ್ದು ಕೂಡ ಆಗ್ತದೆ. ಅದರಲ್ಲಿ 14 ಜನ ನಾವು ಕಾಂಗ್ರೆಸ್ ಬೆಂಬಲಿತರು ಮತ್ತು ಇಬ್ಬರು ಸಚಿವರು ಒಳಗೊಂಡಂಗೆ, ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಒಳಗೊಂಡಂತೆ ಕಾಂಗ್ರೆಸ್ ಆಡಳಿತ ಮಂಡಳಿ ನಿರ್ದೇಶಕರೇ ಬಹುಮತದಲ್ಲಿ ಇರ್ತಕ್ಕಂಥದ್ದು ಒಂದು ಒಮ್ಮತ ಬರಲಿಕ್ಕೆ ಸಾಧ್ಯ ಆಗಲಿಲ್ವ? ನಾವು ಪಕ್ಷದ ಮುಖಂಡರುಗಳಿಗೆ ಸಹಜವಾಗಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಕುಳಿತು ಪರಿಶೀಲನೆ ಮಾಡಿ, ಮತ್ತಷ್ಟು ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ನಿಗದಿ ಆಗಿರೋದ್ರಿಂದ ಪಕ್ಷಕ್ಕೆ ಮತ್ತು ಮುಖಂಡರುಗಳಿಗೆ ಕುಳಿತು ಇದನ್ನ ಸಾಕಷ್ಟು ಚರ್ಚೆ ಮಾಡಿ, ಸಮಾಲೋಚನೆ ಮಾಡಿ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥ ನನ್ನ ಭಾವನೆ. ಮತ್ತೊಂದು ಕಡೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ವಿಚಾರ ಇವತ್ತು ಬೆಳಗಿನಿಂದಲೂ ಕೂಡ ಒಂದರ್ಥದಲ್ಲಿ ಮಾತು ಪ್ರತಿ ಮಾತು, ತಂತ್ರ ಪ್ರತಿತಂತ್ರ, ಸಂಧಾನ ಈ ರೀತಿಯ ಪ್ರಕ್ರಿಯೆಗಳಿಗೆ ಸಾಕ್ಷಿಯಾಗಿತ್ತು. ಇದೀಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಫೈಟ್ಗೆ ಬಿಗ್ ಟ್ವಿಸ್ಟ್ ಲಭ್ಯವಾಗಿದೆ. ಅದರಲ್ಲೂ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಧಾನ ಮಾಡಿದ್ದು ಸಕ್ಸಸ್ ಆಗಿದೆ. ಚುನಾವಣೆ ಮುಂದೂಡಿಕೆ ಆಗಿರೋದು ಅಲ್ಲದೆ ನಾಮಪತ್ರಗಳನ್ನು ವಾಪಸ್ ಪಡೆದುಕೊಳ್ಳಲಾಗಿದೆ. ಎರಡು ಬಣಗಳ ನಡುವಿನ ಸಮರಕ್ಕೆ ತಾತ್ಕಾಲಿಕ ತೆರೆ ಬಿದ್ದಂತಾಗಿದೆ. ಸದ್ಯಕ್ಕೆ ಆಡಳಿತಾಧಿಕಾರಿ ನೇಮಿಸೋಕೆ ತೀರ್ಮಾನ ಮಾಡಲಾಗಿದ್ದು, ಎರಡು ಬಣಗಳ ಮಧ್ಯೆ ಸಮನ್ವಯ ಮೂಡಿದ ಬಳಿಕ ಚುನಾವಣೆಯನ್ನು ನಡೆಸುವ ನಿರ್ಧಾರಕ್ಕೆ ಬರಲಾಗಿದೆ. ನಾವೊಂದು ರಾಷ್ಟ್ರೀಯ ಪಕ್ಷ, ನಮ್ದು ಕಾಂಗ್ರೆಸ್ ಪಕ್ಷ, ಶಿಸ್ತಿನ ಪಕ್ಷ. ಪಕ್ಷದಲ್ಲಿ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆಗ್ತಕ್ಕಂಥದ್ದು ಸಹಜ. ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ, ಅವರ ನಿರ್ದೇಶನ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಅವರು ಕೆಲವು ಹೈಕಮಾಂಡ್ ಮಧ್ಯಪ್ರವೇಶ ಆಗಿರತಕ್ಕಂಥದ್ದು ಮಾಹಿತಿ ನಮಗೆ, ನಮ್ಮ ಮಟ್ಟದಲ್ಲಿ ನಿರ್ದೇಶಕರುಗಳು ನಾವೇನಿದ್ದೋ ನಮಗಿಲ್ಲ ಆ ಮಾಹಿತಿ. ಅದು ಅಧ್ಯಕ್ಷರು ತಪ್ಪಿದ್ರೆ ಮುಖ್ಯಮಂತ್ರಿಗಳ ಬಳಿ ಏನಾದ್ರು ಹೈಕಮಾಂಡ್ ಚರ್ಚೆ ಮಾಡಿರ್ಬೋದೋ ಏನೋ, ಅದ್ರ ಮಾಹಿತಿ ನಮಗಿಲ್ಲ. ನಾವೇನಿದ್ರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವು ನಡೆದಿದ್ದೀವಿ, ನಡೀತಾ ಇದ್ದೀವಿ. ಮುಖ್ಯಮಂತ್ರಿಗಳ ನಿರ್ದೇಶನ ಏನು ಸರ್? ಚುನಾವಣೆ ನಡೀಬೇಕು ಅನ್ನೋದು, ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ನಿರ್ದೇಶನ ಏನು? ಮುಖ್ಯಮಂತ್ರಿಗಳು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷ ಮತ್ತು ಮುಖ್ಯಮಂತ್ರಿಗಳ ತೀರ್ಮಾನ. ಯಾಕೆ ಸಾಧ್ಯ ಆಗಲಿ? ಯಾಕಂದ್ರೆ ನಿಮ್ಮವರೇ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಜಾಸ್ತಿ ಇರುವಾಗ ಅವಿರೋಧವಾಗಿ ಆಯ್ಕೆ ಆಗ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇದು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ 18 ಪೈಕಿ ಒಟ್ಟು 21 ಇರತಕ್ಕಂಥದ್ದು ನಿರ್ದೇಶಕ ಸ್ಥಾನ.
ಅದರಲ್ಲಿ 3 ಬಾಗಲಕೋಟೆ ಮತ್ತೆ ಮೈಸೂರು, ಚಾಮರಾಜನಗರ ಹಾಗೂ ಮತ್ತೊಂದು ಕೋಲಾರ 3 ಆಗಿಲ್ಲ. ಅವರು ನಿರ್ದೇಶಕರು ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅವರು ಚುನಾವಣೆ ಆಗದೆ ಇರತಕ್ಕಂಥದ್ದು ಮತ್ತು ನರೇಂದ್ರ ಅವರು ಟೆಕ್ನಿಕಲಿ ಅವ್ರದ್ದು ಮೈಸೂರು, ಚಾಮರಾಜನಗರ ಅವರ ನಿರ್ದೇಶಕ ಸ್ಥಾನ ಅಪ್ರೂವಲ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರದ್ದು ಕೂಡ ಆಗ್ತದೆ. ಇನ್ನು ಅದರಲ್ಲಿ 14 ಜನ ನಾವು ಕಾಂಗ್ರೆಸ್ ಬೆಂಬಲಿತರು ಮತ್ತು 2 ಸಚಿವರು ಒಳಗೊಂಡಂಗೆ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಒಳಗೊಂಡಂತೆ ಕಾಂಗ್ರೆಸ್ ಆಡಳಿತ ಮಂಡಳಿ ನಿರ್ದೇಶಕರೇ ಬಹುಮತದಲ್ಲಿರ್ತಕ್ಕಂಥದ್ದು ಒಂದು ಒಮ್ಮತ ಬರಲಿಕ್ಕೆ ಸಾಧ್ಯ ಆಗಲಿಲ್ವ. ನಾವು ಪಕ್ಷದ ಮುಖಂಡರುಗಳಿಗೆ ಸಹಜವಾಗಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಕುಳಿತು ಪರಿಶೀಲನೆ ಮಾಡಿ ಮತ್ತಷ್ಟು ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ನಿಗದಿಯಾಗಿರೋದ್ರಿಂದ ಪಕ್ಷಕ್ಕೆ ಮತ್ತು ಮುಖಂಡರುಗಳಿಗೆ ಕುಳಿತು ಇದನ್ನ ಸಾಕಷ್ಟು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥ ನನ್ನ ಭಾವನೆ. ಅದರಿಂದ ಮತ್ತೊಂದು ಕಡೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ವಿಚಾರ ಇವತ್ತು ಬೆಳಗಿನಿಂದಲೂ ಕೂಡ ಒಂದರ್ಥದಲ್ಲಿ ಮಾತು ಪ್ರತಿ ಮಾತು, ತಂತ್ರ ಪ್ರತಿತಂತ್ರ, ಸಂಧಾನ ಈ ರೀತಿಯ ಪ್ರಕ್ರಿಯೆಗಳಿಗೆ ಸಾಕ್ಷಿಯಾಗಿತ್ತು. ಇದೀಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಫೈಟ್ಗೆ ಬಿಗ್ ಟ್ವಿಸ್ಟ್ ಲಭ್ಯವಾಗಿದೆ. ಅದರಲ್ಲೂ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಧಾನ ಮಾಡಿದ್ದು ಸಕ್ಸಸ್ ಆಗಿದೆ. ಚುನಾವಣೆ ಮುಂದೂಡಿಕೆ ಆಗಿರೋದು ಅಲ್ಲದೆ ನಾಮಪತ್ರಗಳನ್ನು ವಾಪಸ್ ಪಡೆದುಕೊಳ್ಳಲಾಗಿದೆ. 2 ಬಣಗಳ ನಡುವಿನ ಸಮರಕ್ಕೆ ತಾತ್ಕಾಲಿಕ ತೆರೆ ಬಿದ್ದಂತಾಗಿದೆ. ಸದ್ಯಕ್ಕೆ ಆಡಳಿತಾಧಿಕಾರಿ ನೇಮಿಸೋಕೆ ತೀರ್ಮಾನ ಮಾಡಲಾಗಿದ್ದು 2 ಬಣಗಳ ಮಧ್ಯೆ ಸಮನ್ವಯ ಮೂಡಿದ ಬಳಿಕ ಚುನಾವಣೆಯನ್ನು ನಡೆಸುವ ನಿರ್ಧಾರಕ್ಕೆ ಬರಲಾಗಿದೆ. ನಾವೊಂದು ರಾಷ್ಟ್ರೀಯ ಪಕ್ಷ, ನಮ್ದು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಪಕ್ಷದಲ್ಲಿ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆಗ್ತಕ್ಕಂಥದ್ದು ಸಹಜ. ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ, ಅವರ ನಿರ್ದೇಶನ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಅವರು ಕೆಲವು ಹೈಕಮಾಂಡ್ ಮಧ್ಯಪ್ರವೇಶ ಆಗಿರತಕ್ಕಂಥದ್ದು ಮಾಹಿತಿ ನಮ್ಮ ಮಟ್ಟದಲ್ಲಿ ನಿರ್ದೇಶಕರುಗಳು ನಾವೇನಿದ್ದೋ ನಮಗಿಲ್ಲ ಆ ಮಾಹಿತಿ. ಅದು ಅಧ್ಯಕ್ಷರು ತಪ್ಪಿದ್ರೆ ಮುಖ್ಯಮಂತ್ರಿಗಳ ಬಳಿ ಏನಾದ್ರು ಹೈಕಮಾಂಡ್ ಚರ್ಚೆ ಮಾಡಿರ್ಬೋದೋ ಏನೋ, ಅದ್ರ ಮಾಹಿತಿ ನಮಗಿಲ್ಲ. ನಾವೇನಿದ್ರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವು ನಡೆದಿದ್ದೀವಿ, ನಡೀತಾ ಇದ್ದೀವಿ. ಮುಖ್ಯಮಂತ್ರಿಗಳ ನಿರ್ದೇಶನ ಏನು ಸರ್? ಚುನಾವಣೆ ನಡೀಬೇಕು ಅನ್ನೋದು, ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ನಿರ್ದೇಶನ ಏನು? ಮುಖ್ಯಮಂತ್ರಿಗಳು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷ ಮತ್ತು ಮುಖ್ಯಮಂತ್ರಿಗಳ ತೀರ್ಮಾನ. ಯಾಕೆ ಸಾಧ್ಯ ಆಗಲಿ? ಯಾಕಂದ್ರೆ ನಿಮ್ಮವರೇ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಜಾಸ್ತಿ ಇರುವಾಗ ಅವಿರೋಧವಾಗಿ ಆಯ್ಕೆ ಆಗ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇದು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ 18 ಪೈಕಿ ಒಟ್ಟು 21 ಇರತಕ್ಕಂಥದ್ದು ನಿರ್ದೇಶಕ ಸ್ಥಾನ. ಅದರಲ್ಲಿ 3 ಬಾಗಲಕೋಟೆ ಮತ್ತೆ ಮೈಸೂರು, ಚಾಮರಾಜನಗರ ಹಾಗೂ ಮತ್ತೊಂದು ಕೋಲಾರ 3 ಆಗಿಲ್ಲ. ಅವರು ನಿರ್ದೇಶಕರು ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅವರು ಚುನಾವಣೆ ಆಗದೆ ಇರತಕ್ಕಂಥದ್ದು ಮತ್ತು ನರೇಂದ್ರ ಅವರು ಟೆಕ್ನಿಕಲಿ ಅವ್ರದ್ದು ಮೈಸೂರು, ಚಾಮರಾಜನಗರ ಅವರ ನಿರ್ದೇಶಕ ಸ್ಥಾನ ಅಪ್ರೂವಲ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರದ್ದು ಕೂಡ ಆಗ್ತದೆ. ಇನ್ನು ಅದರಲ್ಲಿ 14 ಜನ ನಾವು ಕಾಂಗ್ರೆಸ್ ಬೆಂಬಲಿತರು ಮತ್ತು 2 ಸಚಿವರು ಒಳಗೊಂಡಂಗೆ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಒಳಗೊಂಡಂತೆ ಕಾಂಗ್ರೆಸ್ ಆಡಳಿತ ಮಂಡಳಿ ನಿರ್ದೇಶಕರೇ ಬಹುಮತದಲ್ಲಿರ್ತಕ್ಕಂಥದ್ದು ಒಂದು ಒಮ್ಮತ ಬರಲಿಕ್ಕೆ ಸಾಧ್ಯ ಆಗಲಿಲ್ವ. ನಾವು ಪಕ್ಷದ ಮುಖಂಡರುಗಳಿಗೆ ಸಹಜವಾಗಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಕುಳಿತು ಪರಿಶೀಲನೆ ಮಾಡಿ ಮತ್ತಷ್ಟು ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ನಿಗದಿಯಾಗಿರೋದ್ರಿಂದ ಪಕ್ಷಕ್ಕೆ ಮತ್ತು ಮುಖಂಡರುಗಳಿಗೆ ಕುಳಿತು ಇದನ್ನ ಸಾಕಷ್ಟು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥ ನನ್ನ ಭಾವನೆ. ಅದರಿಂದ